ಹಾಯ್ ಎಲ್ರಿಗೂ ನಮಸ್ಕಾರ. ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. 23 ಜನವರಿ 2021 ನಾವು ರೆಫರ್ ಮಾಡ್ತಿರೋಂಥ ಸೋರ್ಸ್ ಬಂದುಬಿಟ್ಟು PIB. ಮೊದಲನೇ ಆರ್ಟಿಕಲ್ ನಾವು ಯಾವುದನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ 69th ಮೀಟಿಂಗ್ ಆಫ್ ದ ನಾರ್ತ್ ಈಸ್ಟ್ ಕೌನ್ಸಿಲ್ ಇನ್ ಶಿಲಾಂಗ್. ರೀಸೆಂಟಾಗಿ 69th ಮೀಟಿಂಗ್ ಆಫ್ ನಾರ್ತ್ ಈಸ್ಟ್ ಕೌನ್ಸಿಲು ಶಿಲಾಂಗ್ ಅಂದರೆ ಮೇಘಾಲಯದಲ್ಲಿ ನಡೆದಿದೆ. ಸೊ ಇದನ್ನು ಯೂನಿಯನ್ ಹೋಮ್ ಮಿನಿಸ್ಟರು ಚೇರ್ ಮಾಡಿದರು, ಅಂದರೆ ಯಾರು, ಅಮಿತ್ ಶಾ ಅವರು. ಸೊ ಅದಕ್ಕೆ ಇದು ನ್ಯೂಸಲ್ಲಿದೆ. ನಾವು ನಾರ್ತ್ ಈಸ್ಟ್ ಬಗ್ಗೆ ಮತ್ತು ನಾರ್ತ್ ಈಸ್ಟ್ ಕೌನ್ಸಿಲ್ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ. ಏನಕ್ಕೋಸ್ಕರ ಅಂದರೆ ಇದು ಡೆವಲಪ್ಮೆಂಟ್ ಬಗ್ಗೆ ಯಾವುದಾದ್ರೂ ಕ್ವಶನ್ಸ್ ಬಂದರೆ ಯಾವ ಥರ ರೀಜ್ನಲ್ ಡಿಸ್ಪ್ಯಾರಿಟೀಸ್ ಇದೆ ಡೆವಲಪ್ಮೆಂಟಲ್ಲಿ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಈಗ ನಮಗೆ ಇಂಡಿಯಾ ಡೆವಲಪ್ ಆಗಿದೆ ಅಂತ ಹೇಳಬೇಕು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಪಾರ್ಟ್ಸನ್ನು ಡೆವಲಪ್ ಆಗಿರಬೇಕು. ಈವನ್ ನಾರ್ತ್ ಈಸ್ಟು ಡೆವಲಪ್ ಆದರೆ ಮಾತ್ರ ಇಂಡಿಯಾನ ಓಲಾಗಿ ಡೆವಲಪ್ ಆಗಿದೆ ಅಂತ ಹೇಳೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನಾರ್ತ್ ಈಸ್ಟನ್ನ ಡೆವಲಪ್ ಮಾಡಬೇಕು ಅಂದರೆ ನಮ್ಮದು ಏನು ಡೆವಲಪ್ಮೆಂಟಲ್ ಸ್ಕೀಮ್ಸ್ ಇದೆ, ಗೌರ್ಮೆಂಟಿಂದ ತರುವಂಥ ಡೆವಲಪ್ಮೆಂಟಲ್ ಸ್ಕೀಮ್ಸಲ್ಲಿ ನಾರ್ತ್ ಈಸ್ಟಿಗೆ ಪ್ರಿಯಾರಿಟಿನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ನಾರ್ತ್ ಈಸ್ಟಲ್ಲಿ ಏನು ಜನಗಳಿದ್ದಾರೆ, ಅವರ ಒಳಿತಿಗೋಸ್ಕರ ನಾವು ಕೆಲವೊಂದು ಸ್ಕೀಮ್ಸ್ನ ತೊಗೊಂಬಂದು ಅವರ ಇನ್ಕಮ್ನ ಜಾಸ್ತಿ ಮಾಡಿ ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಪ್ರೊವೈಡ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಇಂಡಿಯಾ ಆ್ಯಸ್ ಎ ಹೋಲ್ ವಿಲ್ ಬಿ ಕನ್ಸಿಡರ್ಡ್ ಡೆವಲಪ್ಡ್ ಓನ್ಲಿ ವೆನ್ ದೇರ್ ಈಸ್ ಎ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್. ಅದೇ ನಾನು ಇವಾಗ ತಾನೇ ಹೇಳ್ದಂಗೆ ಇಂಡಿಯಾನ ಡೆವಲಪ್ ಆಗಿದೆ ಅಂತ ಹೇಳಬೇಕು ಅಂದರೆ ನಾರ್ತ್ ಈಸ್ಟನ್ನು ಕೂಡ ಡೆವಲಪ್ ಮಾಡಬೇಕು. ಆವಾಗ ಮಾತ್ರ ಇಂಡಿಯಾನ ಡೆವಲಪ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ. ಸೊ ನಾರ್ತ್ ಈಸ್ಟನ್ನ ಡೆವಲಪ್ ಮಾಡೋದಂದರೆ ಹೇಗೆ ಅಂದರೆ ಅಲ್ಲಿರೋಂಥ ಎವ್ರಿ ರಿಲಿಜನ್, ಲ್ಯಾಂಗ್ವೇಜ್, ಎವ್ರಿ ಪೀಪಲ್, ಪ್ರತಿಯೊಬ್ಬ ಪೀಪಲ್ಲು ಕೂಡ ಡೆವಲಪ್ ಆಗಬೇಕು. ಯಾವುದೇ ರೀತಿಯಾದಂಥ ನಾವು ಸ್ಕೀಮ್ಸ್ ತೊಗೊಂಡು ಬಂದರೆ, ಯಾವುದೇ ರೀತಿಯಾದಂಥ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡಿ ಅಲ್ಲಿರೋವಂಥ ಪ್ರತಿಯೊಬ್ಬರು ಪೀಪಲ್ಗೂ, ಅಂದರೆ ಪ್ರತಿ ಕಾರ್ನರ್ ಆಫ್ ದ ಸ್ಟೇಟ್ಸಿಗೂ ರೀಚ್ ಆಗೋ ಥರ ಮಾಡಬೇಕು. ಆವಾಗ ಮಾತ್ರ ನಾರ್ತ್ ಈಸ್ಟು ಡೆವಲಪ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ನಾರ್ತ್ ಈಸ್ಟ್ ಹ್ಯಾಸ್ ಬೀನ್ ಎಂಬಾರ್ಡೆಡ್ ವಿತ್ ದ ಅಬಾಂಡೆಂಟ್ ನ್ಯಾಚುರಲ್ ಬ್ಯೂಟಿ. ಅಂದರೆ ನಾರ್ತ್ ಈಸ್ಟಲ್ಲಿ ತುಂಬ ನ್ಯಾಚುರಲ್ ಬ್ಯೂಟಿ ಇದೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಟೂರಿಸಮ್ನ ಡೆವಲಪ್ ಮಾಡ್ಬೋದು ನಾವು. ಮತ್ತು ಇದರಲ್ಲಿ ಡಿಫ್ರೆಂಟ್ ಕಲ್ಚರ್ಸ್ ಇದೆ. ಇದರಿಂದ ಏನಾಗುತ್ತೆ, ಕ್ರಿಯೇಟ್ ವಂಡರ್ಫುಲ್ ಹಾರ್ಮೋನಿ. ಸೊ ದಿಸ್ ರೀಜನ್ ಕ್ಯಾನ್ ಎಮರ್ಜ್ ಆಸ್ ಎ ಮೇಜರ್ ಸೆಂಟರ್ ಫಾರ್ ಟೂರಿಸಮ್ ಆ್ಯಂಡ್ ಇಟ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್. ಸೊ ಇದನ್ನು ನಾವು ಮೇಜರ್ ಸೆಂಟರ್ ಫಾರ್ ಟೂರಿಸಮ್ ಆಗಿ ಡೆವಲಪ್ ಮಾಡಿದ್ರೆ ಅಂದರೆ ಇದರಿಂದ ಬರೋಂಥ ಇನ್ಕಮಿಂದ ಕೂಡ ನಾವು ನಾರ್ತ್ ಈಸ್ಟ್ನ ಡೆವಲಪ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಾರ್ತ್ ಈಸ್ಟ್ ರೆಪ್ರೆಸೆಂಟ್ ಆರ್ಟ್ ಆಫ್ ಇಂಡಿಯಾ. ಸೊ ನಾರ್ತ್ ಈಸ್ಟು ಇಂಡಿಯಾದ ಆರ್ಟ್ ಅಂತಲೇ ಕರೀತಾರೆ. ಟೇಕ್ ಕೇರ್. ಸೊ ನಾವು ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಪ್ರೊಸೆಸ್ ಆಗೋ ಥರ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿರೋ ಅಂಥ ಹೆರಿಟೇಜ್ನ ಪ್ರಿಸರ್ವ್ ಮಾಡಬೇಕು ಅಂತಲೂ ಹೇಳ್ತಿದ್ದಾರೆ, ಕಲ್ಚರ್ ಆ್ಯಂಡ್ ಹೆರಿಟೇಜ್ನ. ಈ ಸಲ ಬರೋವಂಥ ಬಜೆಟಲ್ಲಿ 30% ಆಫ್ ದ ಬಜೆಟ್ನ ನಾರ್ತ್ ಈಸ್ಟ್ ಡೆವಲಪ್ಮೆಂಟಿಗೋಸ್ಕರ ಯೂಸ್ ಮಾಡಬೇಕು, ಅಥವಾ ಅಂಡರ್ ಡೆವಲಪ್ಡ್ ಏರಿಯಾಸ್ ಅಂತ ಯಾವುದಿದೆ ಅದಕ್ಕೆಲ್ಲದಕ್ಕೂ ಯೂಸ್ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಕೌನ್ಸಿಲ್ ಏನು ಅಂತ ಡಿಸ್ಕಸ್ ಮಾಡಿದೆ ಅಂದರೆ ಎವ್ರಿ ಸ್ಟೇಟು ಒಂದೊಂದು ಟಾರ್ಗೆಟ್ನ ಸೆಟ್ ಮಾಡ್ಕೋಬೇಕು. 2020 ಒಳಗಡೆ ನಾವು ಈ ಥರ ಮಾಡ್ತೀವಿ. ಸೊ ಏನೇನು ಸ್ಕೀಮ್ಸ್ ಮಾಡ್ತೀವಿ, ಯಾವ್ಯಾವ ಸ್ಕೀಮ್ಸ್ ಮಾಡಿ ಯಾವ್ಯಾವ ಥರ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೋಬೇಕು. ಯಾವುದ್ರ ಅಂಡರಲ್ಲಿ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡರಲ್ಲಿ ಕೆಲವೊಂದು ಟಾರ್ಗೆಟ್ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಸೂಟಬಲ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಯಾವ್ಯಾವ ಥರ ಸೂಟಬಲ್ ಎನ್ವಿರಾನ್ಮೆಂಟ್ ಬೇಕು ಅದನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದರಿಂದ ಗೌರ್ಮೆಂಟ್ ಸಪೋರ್ಟ್ ಜೊತೆಗೆ ಪ್ರೈವೇಟ್ ಸೆಕ್ಟರು ಕೂಡ ಸೇರಿದ್ರೆ ಡೆವಲಪ್ಮೆಂಟ್ ಪ್ರೊಸೆಸ್ಸು ಇನ್ನೂ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನಾರ್ತ್ ಈಸ್ಟ್ ಕೌನ್ಸಿಲ್ ಅಂದರೆ ಏನು, ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಇದು ಯಾವ ಆ್ಯಕ್ಟ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ನೋಡೋಣ. ನಾರ್ತ್ ಈಸ್ಟ್ ಕೌನ್ಸಿಲು ಎಸ್ಟಾಬ್ಲಿಷ್ ಆಗಿದ್ದು ನಾರ್ತ್ ಈಸ್ಟ್ ಕೌನ್ಸಿಲ್ ಆ್ಯಕ್ಟ್ 1971 ಅಂಡರಲ್ಲಿ. ಇದೊಂದು ಅಪೆಕ್ಸ್ ಲೆವೆಲ್ ಬಾಡಿ ಫಾರ್ ಸೆಕ್ಯೂರಿಂಗ್, ಬ್ಯಾಲೆನ್ಸಿಂಗ್ ಆ್ಯಂಡ್ ಕೋಆರ್ಡಿನೇಟೆಡ್ ಡೆವಲಪ್ಮೆಂಟ್ ಆ್ಯಂಡ್ ಫೆಸಿಲಿಟೇಟಿಂಗ್ ಕೋಆರ್ಡಿನೇಷನ್ ವಿತ್ ದ ಸ್ಟೇಟ್ಸ್. ಅಂದರೆ ಇದೊಂದು ಯಾವುದು ಅಂಡರ್ ಡೆವಲಪ್ಡ್ ಸ್ಟೇಟ್ಸ್ ಇದೆ, ಅಂದರೆ ನಾರ್ತ್ ಈಸ್ಟಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದೆ ಅದ್ರ ಮಧ್ಯೆ ಒಂದು ಕೋಆರ್ಡಿನೇಷನ್ನ ಬಿಲ್ಡ್ ಮಾಡೋದಕ್ಕೆ, ಮತ್ತು
ಡೆವಲಪ್ಮೆಂಟ್ ಪ್ರೊಸೆಸ್ನ ಫಾಸ್ಟರ್ ಮಾಡೋದಕ್ಕೋಸ್ಕರ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದನ್ನು ಮತ್ತೆ 2002ನಲ್ಲಿ ಅಮೆಂಡ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಫಂಕ್ಷನ್ಸ್ ಆ್ಯಸ್ ಎ ರೀಜ್ನಲ್ ಪ್ಲ್ಯಾನಿಂಗ್ ಬಾಡಿ. ಇದು ರೀಜ್ನಲ್ ಪ್ಲ್ಯಾನಿಂಗ್ ಬಾಡಿ ಆಗಿಯೂ ವರ್ಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ 2002ರಲ್ಲಿ ಇದನ್ನು ಮತ್ತೆ ಅಮೆಂಡ್ ಮಾಡಿದ್ದಾರೆ. ಮತ್ತು ಕೌನ್ಸಿಲ್ ಶೆಲ್ ಫಾರ್ಮುಲೇಟ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್ ಆ್ಯಂಡ್ ಸ್ಕೀಮ್ ಫಾರ್ ದ ಸ್ಟೇಟ್. ಅಂದರೆ ಸ್ಟೇಟ್ಸಿಗೆ ಯಾವ್ಯಾವ ಥರ ಸ್ಕೀಮ್ಸ್ ಬೇಕು, ಯಾವ್ಯಾವ ಥರ ಪಾಲಿಸೀಸ್ ಬೇಕು, ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಬೇಕಂತ ಇದೇ ಒಂದು ಫಾರ್ಮುಲೇಷನ್ ಥರ ಮಾಡಿ, ಅಂದರೆ ಒಂದು ಗೈಡ್ಲೈನ್ಸ್ ಥರ ಮಾಡಿ ಸಬ್ಮಿಟ್ ಮಾಡುತ್ತೆ. ಯೂನಿಯನ್ ಕ್ಯಾಬಿನೆಟ್ಟು 2018 ಜೂನಲ್ಲಿ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಅಂದರೆ ಡೋನರ್ ಫಾರ್ ದ ನಾಮಿನೇಷನ್ ಆಫ್ ಯೂನಿಯನ್ ಮಿನಿಸ್ಟರ್ ಆಫ್ ಎಕ್ಸ್ ಅಫಿಷಿಯೋ ಚೇರ್ಮನ್ ಫಾರ್ ನಾರ್ತ್ ಈಸ್ಟ್ ಕೌನ್ಸಿಲ್. ಇದಕ್ಕೆ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರು ಅಂದರೆ ಯೂನಿಯನ್ ಹೋಮ್ ಮಿನಿಸ್ಟರ್. ಇದಕ್ಕೆ ವೈಸ್ ಚೇರ್ಮನ್ ಯಾರು ಅಂದರೆ ಡೋನರ್, ದಟ್ ಈಸ್ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್. ಇವರು ವೈಸ್ ಚೇರ್ಮನ್ ಆಗಿರ್ತಾರೆ. ಇದನ್ನು 2018ನಲ್ಲಿ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡುತ್ತೆ. ಇದಕ್ಕೆ ಯಾರ್ಯಾರು ಮತ್ತೆ ಮೆಂಬರ್ಸ್ ಆಗಿರ್ತಾರೆ ಅಂದರೆ ಆಲ್ ದ ಗವರ್ನರ್ಸ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಆಫ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ವಿಲ್ ಬಿ ದ ಮೆಂಬರ್. ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಇರುವಂಥ ಗವರ್ನರ್ಸು ಮತ್ತು ಚೀಫ್ ಮಿನಿಸ್ಟರ್ಸು ಇದಕ್ಕೆ ಮೆಂಬರ್ಸ್ ಆಗಿರ್ತಾರೆ. ಅದು ಬಿಟ್ಟು ಡೋನರ್ ಮಿನಿಸ್ಟ್ರಿ ಮತ್ತು ಯೂನಿಯನ್ ಹೋಮ್ ಮಿನಿಸ್ಟರು ಕೂಡ ಇದಕ್ಕೆ ಮೆಂಬರ್ ಆಗಿರ್ತಾರೆ. ನೆಕ್ಸ್ಟ್ ಆರ್ಟಿಕಲ್ ಬಂದು 4 ಇಂಡಿಜಿನಿಯಸ್ ಮಾರ್ಷಲ್ ಆರ್ಟ್ ಫಾರ್ಮ್ಸ್ ಇನ್ಕ್ಲೂಡೆಡ್ ಇನ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ಈ ರೀಸೆಂಟಾಗಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೀತಲ್ವ, ಅದರಲ್ಲಿ 4 ಮಾರ್ಷಲ್ ಆರ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಅಂದರೆ ಇಂಡಿಜಿನಿಯಸ್ ಮಾರ್ಷಲ್ ಆರ್ಟ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಯಾವ್ದು ಅಂತ ಇವಾಗ ನೋಡೋಣ. ಇದನ್ನು ಯಾವಾಗ ಲಾಂಚ್ ಮಾಡಿದ್ರು ಅಂದರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 2018ನಲ್ಲಿ ಅಂಡರ್ 17 ಇಯರ್ಸ್ ಆ್ಯಂಡ್ ಅಂಡರ್ 21 ಇಯರ್ಸ್ ಅವರಿಗೋಸ್ಕರ ಇದನ್ನು ಲಾಂಚ್ ಮಾಡಿದ್ದಾರೆ. ಇದನ್ನು ಆ್ಯನ್ಯುವಲಿ ಕಂಡಕ್ಟ್ ಮಾಡ್ತಾರೆ. ಬೆಸ್ಟ್ ಪರ್ಫಾರ್ಮರ್ಸಿಗೆ ಆ್ಯನ್ಯುವಲ್ ಸ್ಕಾಲರ್ಶಿಪ್ನ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂದರೆ 5 lakh ಫಾರ್ 8 ಇಯರ್ಸ್. ಏನಕ್ಕೋಸ್ಕರ ಕೊಡ್ತಾರೆ ಅಂದರೆ ಟು ಪ್ರಿಪೇರ್ ಫಾರ್ ದ ಇಂಟರ್ನ್ಯಾಷನಲ್ ಸ್ಪೋರ್ಟಿಂಗ್ ಇವೆಂಟ್. ಅಂದರೆ ಯಾರು ನ್ಯಾಷನಲ್ ಲೆವೆಲಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅವರಿಗೆ 5 lakh ಸ್ಕಾಲರ್ಶಿಪ್ ಕೊಟ್ಟು ಇಂಟರ್ನ್ಯಾಷನಲ್ ಲೆವೆಲಿಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ಇದು ಒಂದು ಸಪೋರ್ಟಿಂಗ್ ಸ್ಕೀಮ್ ಅಷ್ಟೆ. ಇನ್ ರೀಸೆಂಟ್ ಮೂವ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಹ್ಯಾಡ್ ಇಂಡಕ್ಟೆಡ್ 4 ಇಂಡಿಜಿನಿಯಸ್ ಮಾರ್ಷಲ್ ಆರ್ಟ್ಸ್ ಫಾರ್ಮ್. ಈ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಏನು ಮಾಡಿದೆ, 4 ಇಂಡಿಜಿನಿಯಸ್ ಮಾರ್ಷಲ್ ಆರ್ಟ್ ಫಾರ್ಮ್ಸ್ನ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಯಾವ್ದು ಅಂದರೆ ಕಲರಿಪಯಟ್ಟು ಫ್ರಮ್ ಕೇರಳ, ಮಲ್ಲಕಂಬ ಫ್ರಮ್ ಸೆಂಟ್ರಲ್ ಇಂಡಿಯಾ. ಮಲ್ಲಕಂಬನ ಸ್ಟೇಟ್ ಗೇಮ್ ಆಫ್ ಮಧ್ಯಪ್ರದೇಶ ಅಂತಲೂ ಕರಿತೀವಿ. ಘಟ್ಕಾ ಪಂಜಾಬ್, ಥಾಂಗ್ತಾ ಮಣಿಪುರ್. ಸೊ ಈ ಗೇಮ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಟ್ ಈಸ್ ಮಲ್ಲಕಂಬ? ಇದೊಂದು ಟ್ರೆಡಿಷ್ನಲ್ ಫಾರ್ಮ್ ಆಫ್ ಜಿಮ್ನಾಸ್ಟಿಕ್. ಅಂದರೆ ಮಲ್ಲಕಂಬ ಅಂದರೆ ಇದೊಂದು ಜಿಮ್ನಾಸ್ಟಿಕ್ ಥರ ಇರುತ್ತೆ. ಇದೊಂದು ಟ್ರೆಡಿಷ್ನಲ್ ಫಾರ್ಮ್ ಆಫ್ ಜಿಮ್ನಾಸ್ಟಿಕ್. ಇದನ್ನು ಎಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ವುಡನ್ ಪೋಲ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಮೇಡ್ ಆಫ್ ವುಡ್ ಫ್ರಮ್ ಶೇಷಮ್ ಆರ್ ಇಂಡಿಯನ್ ರೋಸ್ವುಡ್ ಆರ್ ಪಾಲಿಶ್ಡ್ ವಿತ್ ಎ ಕ್ಯಾಸ್ಟರ್ ಆಯಿಲ್. ಓಕೆನಾ. ಕೇನ್ ಅಥವಾ ರೋಪ್ ಇದಿಷ್ಟನ್ನು ಯೂಸ್ ಮಾಡಿಕೊಂಡು, ವುಡನ್ ಪೋಲು, ಕೇನು ಮತ್ತು ರೋಪ್ನ ಯೂಸ್ ಮಾಡಿಕೊಂಡು ಈ ಜಿಮ್ನಾಸ್ಟಿಕ್ ಫಾರ್ಮ್ ಆಫ್ ಮಲ್ಲಕಂಬ ಏನಿದೆ ಇದನ್ನು ಪರ್ಫಾರ್ಮ್ ಮಾಡ್ತಾರೆ. ಇದನ್ನು ಮಧ್ಯಪ್ರದೇಶಲ್ಲಿ ಸ್ಟೇಟ್ ಸ್ಪೋರ್ಟ್ ಆಗಿ 2013ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಆದರೂ ಇದನ್ನು ಡೆವಲಪ್ಮೆಂಟ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1981ನಲ್ಲೇ ಸ್ಟಾರ್ಟ್ ಆಗುತ್ತೆ. ಆವಾಗ ಇದನ್ನು ಕಾಂಪಿಟೇಟಿವ್ ಸ್ಪೋರ್ಟ್ ಅಂತ ಹೇಳಿ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಿಂದಲೂ ಇದು ಡೆವಲಪ್ ಆಗ್ತಿದೆ. ಫಸ್ಟ್ ನ್ಯಾಷನಲ್ ಚಾಂಪಿಯನ್ಶಿಪ್ ಏನು ನಡೀತು 1981ನಲ್ಲಿ, ಆವಾಗ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದರೆ ಘಟ್ಕಾ. ಇದೊಂದು ಇಟ್ಸ್ ಎ ಸ್ಟೈಲ್ ಆಫ್ ಫೈಟಿಂಗ್. ಘಟ್ಕಾ ಅಂದರೆ ಒಂದು ಫೈಟಿಂಗ್ ಇದ್ದಂಗೆ. ಅಂದರೆ ಇದನ್ನು ಏನು ಮಾಡ್ತಾರೆ ಅಂದರೆ ವುಡನ್ ಸ್ಟಿಕ್ಸಿಂದ ಫೈಟ್ ಮಾಡ್ತಾರೆ. ಇದು ಎಲ್ಲಿ ಆರಿಜಿನೇಟ್ ಆಯ್ತು ಅಂದರೆ ಪಂಜಾಬಲ್ಲಿ ಆರಿಜಿನೇಟ್ ಆಗುತ್ತೆ. ಯಾವಾಗ 15th centuryನಲ್ಲೇ ಆರಿಜಿನೇಟ್ ಆಗುತ್ತೆ. ಬಾಣ ಮತ್ತು ಚೋಳ ಇದನ್ನು ಒಂದು ರಿಚುವಲಿಸ್ಟಿಕ್ ಪರ್ಫಾರ್ಮೆನ್ಸ್ ಆಗಿ ಯೂಸ್ ಮಾಡ್ತಿರ್ತಾರೆ. ಬಟ್ ಇದನ್ನು ಸ್ಪೋರ್ಟ್ಸ್ ಆಗಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಇದಕ್ಕೆ ಇದ್ರದ್ದೇ ಆದಂಥ ಕೆಲವೊಂದು ರೂಲ್ಸ್ ಇರುತ್ತೆ. ಅಂದರೆ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅವರು ಟ್ರ್ಯಾಕ್ ಪ್ಯಾಂಟ್ಸ್ನ ವಿಯರ್ ಮಾಡಬೇಕು ಮತ್ತು ಟೀ ಶರ್ಟ್ನ ವಿಯರ್ ಮಾಡಬೇಕು ಅಂತ. ಮತ್ತು ಏನು ಸ್ಟಿಕ್ನ ಯೂಸ್ ಮಾಡ್ತಾರೆ ಫೈಟ್ ಮಾಡೋಕ್ಕೆ ಅದು ಅವ್ರಿಗಿಂತ ಉದ್ದ ಇರಬಾರ್ದು ಅನ್ನೋದು ಇದ್ರದ್ದು ರೂಲ್ಸ್ ಆಗಿರುತ್ತೆ. ಥಾಂಗ್ತಾ ಅಂದರೆ ಇದೊಂದು ಮಣಿಪುರಿ ಆರ್ಟ್ ಫಾರ್ಮ್.
ಇದರಲ್ಲಿ ರಿಚುವಲ್ಲು ಇರುತ್ತೆ, ಡೆಮಾನ್ಸ್ಟ್ರೇಷನ್ ಇರುತ್ತೆ ಮತ್ತು ಕಾಂಬ್ಯಾಟು ಕೂಡ ಇರುತ್ತೆ. ಇದೊಂದು ವೆರೈಟಿ ಆಫ್ ಡ್ಯಾನ್ಸ್ ಫಾರ್ಮ್ಸ್ ಆ್ಯಂಡ್ ವಾರಿಯರ್ ಡ್ರಿಲ್ಸ್. ಇದು ಡ್ಯಾನ್ಸ್ ಫಾರ್ಮು ಅಂತಾರೆ ಮತ್ತು ವಾರಿಯರ್ ಡ್ರಿಲ್ಲು ಅಂತಲೂ ಕೂಡ ಕರೀತಾರೆ ತಾಂಗ್ತಾನ. ನೆಕ್ಸ್ಟ್ ಕಲರಿಪಯಟ್ಟು. ಇದೊಂದು ಮಾರ್ಷಿಯಲ್ ಆರ್ಟ್ ವಿಚ್ ಆರಿಜಿನೇಟೆಡ್ ಆಸ್ ಎ ಸ್ಟೈಲ್ ಇನ್ ಕೇರಳ ಡ್ಯೂರಿಂಗ್ 3rd century BC to 2nd century AD. ಕಲರಿಪಯಟ್ಟು ಎಲ್ಲಿಂದ ಬರುತ್ತೆ ಅಂದರೆ ಕೇರಳ. ಇದೊಂದು ಮಾರ್ಷಿಯಲ್ ಆರ್ಟು 3rd centuryಯಿಂದ 2nd century AD ವರೆಗೂ ಇದು ಕೇರಳದಲ್ಲಿ ಪ್ರಾಕ್ಟೀಸ್ ಆರಿಜಿನೇಟ್ ಆಗಿದೆ ಅಂತ ಹೇಳ್ಬೋದು. ವರ್ಲ್ಡ್ ಕಲಾರಿ ಫಸ್ಟ್ ಅಪಿಯರ್ಸ್ ಇನ್ ಸಂಗಮ್ ಲಿಟ್ರೇಚರ್. ಕಲಾರಿ ಅನ್ನೋ ಒಂದು ವರ್ಡು ಫಸ್ಟ್ ನಮಗೆ ಅಪಿಯರ್ ಆಗಿದ್ದು ಎಲ್ಲಿ ಅಂದರೆ ಸಂಗಮ್ ಲಿಟ್ರೇಚರಲ್ಲಿ. ಇದು ಏನಂತ ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ ಇದು ಬೋತ್ ಬ್ಯಾಟಲ್ ಫೀಲ್ಡ್ ಮತ್ತು ಕಾಂಬ್ಯಾಟ್ ಅರೇನಾನ ಡಿಸ್ಕ್ರೈಬ್ ಮಾಡುತ್ತೆ. ಇಟ್ ಆಲ್ಸೋ ಕನ್ಸಿಡರ್ ಟು ಬಿ ಒನ್ ಆಫ್ ದ ಓಲ್ಡೆಸ್ಟ್ ಫೈಟಿಂಗ್ ಸಿಸ್ಟಮ್ ಇನ್ ಎಕ್ಸಿಸ್ಟೆನ್ಸ್. ಕಲರಿಪಯಟ್ಟುನ ಓಲ್ಡೆಸ್ಟ್ ಫೈಟಿಂಗ್ ಸಿಸ್ಟಮ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಅಂದರೆ ನಮಗೆ ಸಿಕ್ಕಿರೋ ಅಂಥದ್ರಲ್ಲೇ ಇದು ಓಲ್ಡೆಸ್ಟ್ ಅಂತ ಹೇಳ್ತಿದ್ದಾರೆ. RBI sees V-shaped recovery like room for policy easing. ಅಂದರೆ V-shaped ರಿಕವರಿ ಆಗ್ತಿದೆ ಅಂತ ಆಗಬೇಕಂದ್ರೆ RBI ಏನು ಮಾಡಬೇಕಂತ ಹೇಳಿದೆ ಅಂದರೆ V-shaped ರಿಕವರಿ ಆಗಬೇಕಂದ್ರೆ ಗ್ರೋತ್ ಮೂಮೆಂಟಮ್ ಏನಿದೆ ಅಂದರೆ ಈಗೇನು ಗ್ರೋತ್ ಆಗ್ತಿದೆ ಅದು ಇನ್ನೂ ಕಂಟಿನ್ಯೂ ಆಗಬೇಕು. ಮತ್ತು ಇನ್ಫ್ಲೇಷನ್ ಏನಾಗಿದೆ ಅದು ಬಿಗಿನಿಂಗಲ್ಲಿ ಎಷ್ಟಿತ್ತು ಅಷ್ಟಕ್ಕೇ ಇರಬೇಕು. ಆವಾಗ ಮಾತ್ರ V-shaped ರಿಕವರಿ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಮತ್ತು ಅದಾಗಬೇಕಂದ್ರೆ ಏನೇನು ಪಾಲಿಸಿ ಸಪೋರ್ಟ್ ಬೇಕು ಅದನ್ನು ಮಾಡಬೇಕು ಅಂತಲೂ ಹೇಳ್ತಿದ್ದಾರೆ. ಸೆಂಟ್ರಲ್ ಬ್ಯಾಂಕ್ ಅಂದರೆ RBI ಏನು ಮಾಡಿದೆ, ಇದನ್ನು ನಾರ್ಮಲೈಸ್ ಮಾಡೋದಕ್ಕೋಸ್ಕರ ಮನಿ ಮಾರ್ಕೆಟಲ್ಲಿ ಏನು ಲಿಕ್ವಿಡಿಟಿ ಇದೆ ಅದನ್ನು ಮತ್ತೆ ವಾಪಸ್ ತೊಗೊಳ್ಳೋದಕ್ಕೆ ನೋಡ್ತಿದೆ. ಅಂದರೆ ಡ್ರೈನ್ ಔಟ್ ದ ಸರ್ಪ್ಲಸ್, ಏನು ಸರ್ಪ್ಲಸ್ ಇದೆ ಅದನ್ನು ಡ್ರೈನಿಂಗ್ ಔಟ್ ಮಾಡಬೇಕಂತ ನೋಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಎಕನಾಮಿಕ್ ಕ್ರೈಸಿಸಿಂದ ನಾವು ಆಚೆ ಬರ್ಬೋದು ಅಂತ RBI ಹೇಳ್ತಾ ಇದೆ. ವಾಟ್ ಆರ್ ದ ವೇರಿಯಸ್ ಶೇಪ್ಸ್ ಆಫ್ ಎಕನಾಮಿಕ್ ರಿಕವರಿ? ಎಕನಾಮಿಕ್ ರಿಕವರಿ V-shaped ಒಂದೇ ಅಲ್ಲ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಕವರಿ ಇದೆ. ಸೊ ಯಾವ್ಯಾವ ಟೈಪ್ಸ್ ಅಂತ, ಫಸ್ಟು Z-shaped ರಿಕವರಿ. Z-shaped ರಿಕವರಿ ಯಾವ ಥರ ಇರುತ್ತೆ ಅಂದರೆ ಹಿಂಗಿರುತ್ತೆ. ಅಂದರೆ ಫಸ್ಟು ಈಗ ಎಕನಾಮಿಕ್ ರಿಕವರಿ ಆಗ್ತದೆ, ಅದು ಸಡನ್ನಾಗಿ ಸ್ಲೋ ಡೌನ್ ಆಗುತ್ತೆ, ನಾರ್ಮಲ್ಗಿಂತ ಕಡಿಮೆ ಆಗುತ್ತೆ ಅಂದರೆ ರೆಡ್ಯೂಸ್ ಆಗುತ್ತೆ, ಆಮೇಲೆ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಡಬಲ್ V-shaped ರಿಕವರಿ ಇದ್ದಂಗೆ. ಇದು ಇಲ್ಲಿ ಆಯಿತಾ, ಮತ್ತು ನಾರ್ಮಲ್ ಲೆವೆಲಿಗೆ ಬಂತು, ಮತ್ತು ಇನ್ನು ಈವನ್ ನಾರ್ಮಲ್ ಲೆವೆಲ್ಗಿಂತ ರೈಸ್ ಆಗುತ್ತೆ, ಮತ್ತು ಸಡನ್ನಾಗಿ ಡೌನ್ ಆಗಿ ಹಂಗೆ ಮತ್ತೆ ನಾರ್ಮಲ್ ಲೆವೆಲಲ್ಲೇ ಇದೇ ಥರ ಮೂವ್ ಆಗುತ್ತೆ. ಇದು Z-shaped ರಿಕವರಿ. ಓಕೆನಾ. ಇದು ಮೋಸ್ಟ್ ಆಪ್ಟಿಮಿಸ್ಟಿಕ್ ಸಿನಾರಿಯೋ ಇನ್ ಎಕನಾಮಿ ಕ್ವಿಕ್ಲಿ ರೈಸಸ್ ಲೈಕ್ ಫಿನಾಕ್ಸ್ ಆಫ್ಟರ್ ದ ಕ್ರ್ಯಾಶ್ ಆದಮೇಲೆ ಅದು ಕ್ವಿಕ್ಕಾಗಿ ರೈಸ್ ಆಗೋದು. ಇದು ಯಾವಾಗೂ ಆಗೋ ಅಂಥದ್ದೇ. ಓಕೆನಾ. ಸೊ ಇದು Z-shaped ರಿಕವರಿ ಈ ಥರ ಶೇಪಲ್ಲಿ ಇರುತ್ತೆ. ಫಸ್ಟು ರೆಡ್ಯೂಸ್ ಆಗುತ್ತೆ, ಆಮೇಲೆ ಮತ್ತೆ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗೋದು ಇವನ್ ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಮತ್ತೆ ಸಡನ್ನಾಗಿ ಡಿಕ್ರೀಸ್ ಆಗುತ್ತೆ, ಮತ್ತು ನಾರ್ಮಲ್ ಲೆವೆಲಲ್ಲಿ ಮೂವ್ ಆಗುತ್ತೆ. ಸೊ ಇದು Z-shaped ರಿಕವರಿ. ನೆಕ್ಸ್ಟು V-shaped ರಿಕವರಿ ಅಂದರೆ ಎಕನಾಮಿ ಕ್ವಿಕ್ಲಿ ರೀಕಪ್ಸ್ ಲಾಸ್ಟ್ ಗ್ರೌಂಡ್ ಆ್ಯಂಡ್ ಗೆಟ್ಸ್ ಬ್ಯಾಕ್ ಟು ದ ನಾರ್ಮಲ್ ಗ್ರೋತ್ ಟ್ರೆಂಡ್. ಅಂದರೆ ಫಸ್ಟು ಎಕನಾಮಿ ಡಿಕ್ರೀಸ್ ಆಗಿದೆ, ಆಮೇಲೆ ಕ್ವಿಕ್ಕಾಗಿ ನಾರ್ಮಲ್ ಲೆವೆಲಿಗೆ ಬಂದು ಮತ್ತೆ ನಾರ್ಮಲ್ ಲೆವೆಲಲ್ಲೇ ಮೂವ್ ಆಗ್ತಾ ಇದೆ. ಸೊ ಇದು V-shaped ರಿಕವರಿ. U-shaped ರಿಕವರಿ ಅಂದರೆ ಎಕನಾಮಿ ಆಫ್ಟರ್ ಫಾಲಿಂಗ್ ಸ್ಟ್ರಗಲ್ಸ್ ಆ್ಯಂಡ್ ಮಡಲ್ಸ್ ಅರೌಂಡ್ ಎ ಲೋ ಗ್ರೋತ್ ರೇಟ್ ಫಾರ್ ಸಮ್ ಟೈಮ್ ಬಿಫೋರ್ ರೈಸಿಂಗ್. ಅಂದರೆ ಎಕನಾಮಿ ಇಲ್ಲಿ ರೆಡ್ಯೂಸ್ ಆಗಿದೆ, ಆಮೇಲೆ ತುಂಬ ಟೈಮು ಏನಾಗ್ತಿದೆ ಅದು ರಿಕವರ್ ಆಗೋಕ್ಕೆ ತುಂಬ ಸ್ಟ್ರಗಲ್ ಆಗ್ತಿದೆ. ಲೋ ಗ್ರೋತ್ ರೇಟಲ್ಲೇ ಇದು ಮೂವ್ ಆಗಿ ಕೊನೆಗೆ ತುಂಬ ಟೈಮ್ ತೊಗೊಂಡು ಆಮೇಲೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಇದು U-shaped ರಿಕವರಿ. W-shaped ರಿಕವರಿ ಅಂದರೆ ಇದೊಂದು ತುಂಬ ಡೇಂಜರಸ್. ಯಾಕೆ ಅಂದರೆ ಗ್ರೋತು ಫಾಲು ರೈಸು ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬ ಡೇಂಜರಸ್ ಅಂತ ಹೇಳ್ತಿದ್ದಾರೆ. ಫಸ್ಟು ಡಿಕ್ರೀಸ್ ಆಯಿತಾ, ಆಮೇಲೆ ಇನ್ಕ್ರೀಸ್ ಆಯಿತು, ಸ್ವಲ್ಪ ಇನ್ನು ನಾರ್ಮಲ್ ಲೆವೆಲಿಗೆ ಬಂದಿಲ್ಲ, ಮತ್ತೆ ಡಿಕ್ರೀಸ್ ಆಗಿದೆ, ಆಮೇಲೆ ಇನ್ಕ್ರೀಸ್ ಆಗಿದೆ. ಸೊ ಈ ಥರ ಮೂವ್ ಆಗುತ್ತೆ. ಇದನ್ನು W-shaped ರಿಕವರಿ ಅಂತಲೂ ಕರಿತೀವಿ. L-shaped ರಿಕವರಿ ಅಂದರೆ ಒಂದ್ಸಲಿ ಅದು ಗ್ರೋತು ಫಾಲ್ ಆಯಿತು ಅಂದರೆ ಅದು ಮತ್ತೆ ಫಾಲ್ ಆಗಿ ಅದೇ ಸ್ಟ್ಯಾಗ್ನೆಟ್ ಲೆವೆಲಲ್ಲಿ ಮೂವ್ ಆಗುತ್ತೆ, ಮತ್ತು ಅದು ಇನ್ಕ್ರೀಸ್ ಆಗೋದೇ ಇಲ್ಲ. ಅದನ್ನು L-shaped ರಿಕವರಿ ಅಂತ ಹೇಳ್ತೀವಿ. J-shaped ರಿಕವರಿ ಅಂದರೆ ಇದು ಅನ್ರಿಯಲಿಸ್ಟಿಕ್ ಸಿನಾರಿಯೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಒಂದು ಸಲ ಎಕನಾಮಿ ಡಿಕ್ರೀಸ್ ಆಯಿತು ಅಂತ ಅಂದರೆ ಅದೇನಾಗುತ್ತೆ, ಶಾರ್ಪ್ಲಿ ರೈಸ್ ಆಗುತ್ತೆ. ಹೆಂಗೆ ರೈಸ್ ಆಗುತ್ತೆ ಅಂದರೆ ಇವನ್ ನಾರ್ಮಲ್ ಲೆವೆಲಿಗಿಂತ ಜಾಸ್ತಿ ರೈಸ್ ಆಗುತ್ತೆ, ಮತ್ತು ಅದು ಹಾಗೆ
ಜಾಸ್ತಿ ರೈಸ್ ಆಗ್ತಾನೇ ಇರುತ್ತೆ. ಇದು ಜೆ ಶೇಪ್ಡ್ ರಿಕವರಿ, ಅಂದರೆ ಹಿಂಗೆ ಫಸ್ಟು ಡಿಕ್ರೀಸ್ ಆಯಿತಾ ಆಮೇಲೆ ರೈಸ್ ಆಗ್ತಾನೇ ಇದೆ. ಸೊ ಈ ಥರ ರೈಸ್ ಆಗೋದು ಅನ್ರಿಯಲಿಸ್ಟಿಕ್ಕು. ಯಾವುದೇ ಇದು ಆಗುತ್ತೆ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಇಟ್ಸ್ ವೆರಿ ರೇರ್ ಕೇಸ್ ಅಂತಲೇ ಹೇಳ್ಬೋದು. ಆಗಲ್ಲ ಅಂತ ಅಲ್ಲ, ಇಟ್ಸ್ ಅ ವೆರಿ ರೇರ್ ಕೇಸ್. ನೆಕ್ಸ್ಟ್ ಆಸ್ಟ್ರೋಸೈಟ್. ಏನಿದು ಆಸ್ಟ್ರೋಸೈಟ್? ಇದೊಂದು ಅಲ್ಟ್ರಾ ವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ? ಇಸ್ರೋದವ್ರು ಡೆವಲಪ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಅಲ್ಟ್ರಾ ವೈಲೆಟ್ ಬ್ರೈಟ್ ಸ್ಟಾರ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇದನ್ನು ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಐಡೆಂಟಿಫೈ ಮಾಡ್ತಿದ್ದಾರೆ. ಸಿಗ್ನಿಫಿಕೆನ್ಸ್ ಆಫ್ ದ ಡಿಸ್ಕವರಿ. ಇದ್ರಿಗೆ ಯಾಕೆ ಡಿಸ್ಕವರ್ ಯು ವಿ ಬ್ರೈಟ್ ಸ್ಟಾರ್ಸ್ನ ಡಿಸ್ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಇದನ್ನು ಡಿಸ್ಕವರ್ ಮಾಡಬೇಕಂದ್ರೆ ಇದರಿಂದ ಏನು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಬರುತ್ತೆ ಅದು ಓಲ್ಡ್ ಸ್ಟೆಲ್ಲಾರ್ ಸಿಸ್ಟಮಿಂದ ಬರ್ತಾ ಇರೋವಂಥದ್ದು. ಅಂದರೆ ಓಲ್ಡ್ ಸ್ಟೆಲ್ಲಾರ್ ಸಿಸ್ಟಮ್ ಎಲ್ಲಿರುತ್ತೆ ಅಂದರೆ ಏನು ಅಂದರೆ ಇಟ್ಸ್ ಲೈಕ್ ಎನ್ ಎಲಿಪ್ಟಿಕಲ್ ಗ್ಯಾಲಕ್ಸಿ. ಸೊ ಇದರಿಂದ ಬರೋವಂಥ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ನ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ವಿಚ್ ಆರ್ ಡಿವೈಡ್ ಯಂಗ್ ಬ್ಲೂ ಸ್ಟಾರ್ಸ್. ಯು ವಿ ಬ್ರೈಟ್ ಸ್ಟಾರ್ ಅಂದರೆ ಇದೊಂದು ಡಿವೈಡ್ ಯಂಗ್ ಬ್ಲೂ ಸ್ಟಾರ್ಸ್. ಎನ್ಸ್ ಇಟ್ ಈಸ್ ಆಲ್ ಮೋರ್ ಇಂಪಾರ್ಟೆಂಟ್ ಟು ಅಬ್ಸರ್ವ್. ಬ್ಲೂ ಸ್ಟಾರ್ಸ್ ಅಂದರೆ ಅದರಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಇರುತ್ತೆ. ಯಂಗ್ ಬ್ಲೂ ಸ್ಟಾರ್ಸ್ ಆಗಿರೋದ್ರಿಂದ. ಬ್ಲೂ ಮತ್ತು ವೈಟ್ ಸ್ಟಾರ್ಸಿಗಿರೋ ಡಿಫ್ರೆನ್ಸ್ ಏನಂದರೆ ಟೆಂಪರೇಚರ್ ವೇರಿಯೇಷನು. ವೈಟ್ ಸ್ಟಾರ್ಸಿಗಿಂತ ಬ್ಲೂ ಸ್ಟಾರ್ಸಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಕಲರ್ ಬ್ಲೂ ಕಲರ್ ಇರುತ್ತೆ. ಅಬೌಟ್ ಆಸ್ಟ್ರೋಸ್ಯಾಟ್, ಇಂಡಿಯಾಸ್ ಫಸ್ಟ್ ಮಲ್ಟಿ ವೇವ್ಲೆಂತ್ ಸ್ಪೇಸ್ ಟೆಲಿಸ್ಕೋಪ್. ಆಸ್ಟ್ರೋಸ್ಯಾಟ್ ಅನ್ನೋದು ಇಂಡಿಯಾ ಡೆವಲಪ್ ಮಾಡಿರೋಂಥ ಫಸ್ಟು ಮಲ್ಟಿ ವೇವ್ಲೆಂತ್ ಸ್ಪೇಸ್ ಟೆಲಿಸ್ಕೋಪ್. ಇದರಲ್ಲಿ 5 ಟೆಲಿಸ್ಕೋಪ್ಸ್ ಇರುತ್ತೆ. ಅಂದರೆ ಡಿಫ್ರೆಂಟ್ ವೇವ್ಲೆನ್ಸಿಗೆ ಇರುತ್ತೆ. ಮೊದಲನೇದು ವಿಸಿಬಲ್ ವೇವ್ಲೆಂತಿಗೆ, ಇನ್ನೊಂದು ನಿಯರ್ ಅಲ್ಟ್ರಾ ವೈಲೆಟು, ಫಾರ್ ಅಲ್ಟ್ರಾ ವೈಲೆಟ್ಸು, ಸಾಫ್ಟ್ ಎಕ್ಸ್ರೇ ಆ್ಯಂಡ್ ಹಾರ್ಡ್ ಎಕ್ಸ್ರೇ. ಇಷ್ಟಕ್ಕೂ ಕೂಡ ಇವರು ಈ ಟೆಲಿಸ್ಕೋಪ್ನ ಡೆವಲಪ್ ಮಾಡಿದ್ದಾರೆ. ಆನ್ ಬೋರ್ಡ್ ಆಸ್ಟ್ರೋಸ್ಯಾಟ್ ಈಸ್ 38 centimeter ವೈಡ್ ಅಲ್ಟ್ರಾ ವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ವಿಚ್ ಈಸ್ ಎ ಕೇಪಬಲ್ ಆಫ್ ಇಮೇಜಿಂಗ್ ಫಾರ್ ಆ್ಯಂಡ್ ನಿಯರ್ ಅಲ್ಟ್ರಾ ವೈಲೆಟ್ ಬ್ಯಾಂಡ್ಸ್ ಓವರ್ ಎ ವೈಡ್ ಫೀಲ್ಡ್ ಆಫ್ ವ್ಯೂ. ಸೊ ಇದಕ್ಕೆ ಏನು ಅಂದರೆ ಫಾರ್ ಮತ್ತು ನಿಯರ್ ಅಲ್ಟ್ರಾ ವೈಲೆಟ್ ಬ್ಯಾಂಡ್ಸ್ನ ಇಮೇಜ್ ಮಾಡೋವಂಥ ಕೆಪಾಸಿಟಿ ಇದೆ. ಇದು 38 centimeter ವೈಡ್ ಇದೆ. ಆಸ್ಟ್ರೋಸ್ಯಾಟ್ ವಾಸ್ ಲಾಂಚ್ಡ್ ಇನ್ 28 September 2015 ಬೈ ಇಸ್ರೋ ಇನ್ ಟು ಎ ನಿಯರ್ ಅರ್ತ್ ಇಕ್ವಟೋರಿಯಲ್ ಆರ್ಬಿಟ್. 2015 ಇದನ್ನು ಲಾಂಚ್ ಮಾಡಿದ್ದಾರೆ. ಎಲ್ಲಿ ಅಂದರೆ ಅರ್ತ್ ಇಕ್ವಟೋರಿಯಲ್ ಆರ್ಬಿಟ್ ಹತ್ರ. ಯಾರು ಲಾಂಚ್ ಮಾಡಿರೋದು? ಇಸ್ರೋದವರು. ಮಲ್ಟಿ ಇನ್ಸ್ಟಿಟ್ಯೂಟ್ ಕೊಲಾಬ್ರೇಟಿವ್ ಪ್ರಾಜೆಕ್ಟ್ ಇದು. ಅಂದರೆ ತುಂಬ ಇನ್ಸ್ಟಿಟ್ಯೂಟು ಕೊಲಾಬ್ರೇಟ್ ಮಾಡಿ ಡೆವಲಪ್ ಮಾಡಿರುವಂಥ ಪ್ರಾಜೆಕ್ಟ್. ಯಾರ್ಯಾರು ಅಂದರೆ IUCAA ಇರ್ಬೋದು, ಇಸ್ರೋ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚು ಮುಂಬೈ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರು ಆ್ಯಂಡ್ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಹಮದಾಬಾದ್ ಮತ್ತು ಇನ್ನೂ ಮುಂತಾದವರು ಸೇರಿ ಇದನ್ನು ಲಾಂಚ್ ಮಾಡಿದ್ದಾರೆ. ಈ ಥರ ಇಮೇಜಿಂಗ್ನ ಮಾಡಿದೆ. ಥ್ಯಾಂಕ್ ಯು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಮತ್ತು ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರಿಬೋದು. ಮತ್ತು ಏನಾದರೂ ಆ್ಯಡಪ್ ಮಾಡಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದನ್ನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.